ನೀವು ಆ ಸ್ಟೇಜ್ ಮೇಲೆ ಈ ಮನುಷ್ಯನ ಆರ್ಭಟ ನೋಡಬೇಕಿತ್ತು. ಒಂದು ರಾಜ್ಯದ ಉಪಮುಖ್ಯಮಂತ್ರಿನ ಅಥವಾ ರಸ್ತೆಲಿರೋ ಪುಡಿ ರೌಡಿನ ತಂದು ಕೂತ್ಕೊಂಡಿದ್ರಿ ನಿಮ್ಮ ಮೊಮ್ಮಗನ. ಯಾವ DC ನಿಮ್ಮ ಮೊಮ್ಮಗ? ಯಾವ ಕಾರ್ಯಕ್ರಮ ರೀ? ಅವನ್ಯಾರೊಬ್ಬ ತಲೆಮರೆಸ್ಕೊಂಡು ಬಂದಿದ್ದಂತೆ ಕಮಲ್ ಹಾಸನ್ ಅಂತೇಳಿ ಅವನೊಬ್ಬ ಸ್ಕೌಂಡ್ರಲ್ ಕಿಸ್ಕೊಂಡು ಕೂತಿದ್ದಾನೆ ಕೆಳಗಡೆಗೆ ಶಿವರಾಜ್ಕುಮಾರ್. ನಾಚಿಕೆ ಆಗಲ್ವಾ? ಪುನೀತ್ ಅದೇ ತರ ಬಾಳಿದ್ರು ರೀ, ಅಣ್ಣವ್ರ ಮಗನ ತರನೇ ಬಾಳಿದ್ರು. ರಾಜ್ಕುಮಾರ್ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬೀದಿಗಿಳಿದು ಹೋರಾಟ ಮಾಡ್ತೀನಿ ಜನರ ಜೊತೆಗೆ ಅಂತ ಹೇಳಿ. ಓಡಾಡಿ ಬಂದ್ಬಿಟ್ರು MG ರಾಮಚಂದ್ರ ಅಲ್ಲಿಂದ ಬೆಂಗಳೂರಿಗೆ ಬಂದು ರಾಜ್ಕುಮಾರ್ ಅವನ್ನ ಪಕ್ಕ ಕೂರಿಸ್ಕೊಂಡು ಕ್ಷಮೆ ಯಾಚಿಸಿದ್ರು ರೀ. ಇದು ರಾಜ್ಕುಮಾರ್ಗೆ ಇದ್ದಂತ ತಾಕತ್ತು ಬೆಂಗಳೂರಿನ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ. ನಮಸ್ತೆ ಸ್ನೇಹಿತರೆ, HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ಸ್ನೇಹಿತರೆ, HNC ಲೈವನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಯಾಕೋ ರೀ ಈ ಕರ್ನಾಟಕದ ಹಣೆ ಬರನೇ ಸರಿ ಇಲ್ಲ ಅನಿಸುತ್ತೆ. ಪಾಪ ಮುಗ್ಧರು ರೀ ಕನ್ನಡಿಗರು. ಆದರೆ ಎಂತೆಂಥವ್ರನ್ನ ನಾವು ಸೆಲೆಬ್ರಿಟಿಗಳು ಅಂತೇಳಿ ಹೊತ್ಕೊಂಡು ಮೆರಿಬೇಕಾಗಿದೆ ನೋಡಿ. ನಮ್ಮ ಹಣೆ ಬರ ನೋಡಿ. DK ಶಿವಕುಮಾರ್ ಅಂತ ಹೇಳಿದ್ನಲ್ಲ, ಅವ್ರ ವರ್ತನೆಗಳು ನೋಡಿದ್ರೆ ಆ ರೌಡಿಸಮ್ನ ಬಿಟ್ಟೇ ಇಲ್ಲ ಇವತ್ತುವರೆಗೂ. ಮೊನ್ನೆ RCBದು ಕಾರ್ಯಕ್ರಮದಲ್ಲಿ ಅದು ಬಿಡಿ, ಇವರ ಅವಿವೇಕತನದಿಂದ, ಇವರ ಪ್ರಚಾರದ ತೆವಲಿಂದ 11 ಮುಗ್ಧ ಜೀವಗಳು ಬಲಿಯಾಗಿದ್ವು. ಅದೊಂದು ಕಡೆ ಆದರೆ ನೀವು ಆ ಸ್ಟೇಜ್ ಮೇಲೆ ಈ ಮನುಷ್ಯನ ಆರ್ಭಟ ನೋಡಬೇಕಿತ್ತು. ಯಾರೋ ಕೊಹ್ಲಿ ಅವ್ರದ್ದು ಯಾರ್ದೋ ನೋಡ್ಲಿಕ್ಕೆ ಅಂತೇಳಿ ಒಬ್ಬ ಹತ್ರ ಹೋಗಿದ್ದಾನೆ ಅಡ್ಡ, ಹಿಂದೆಯಿಂದ ಬಂದು ಕುತ್ತಿಗೆ ಮೇಲೆ ಪಟಾರ್ ಅಂತ ಹೊಡೆದು ಅವ್ನು ಎಳೆದು ಆಚೆ ಕಡೆಗೆ ಇಳಿಸ್ತಿರಲ್ಲ. ಒಂದು ರಾಜ್ಯದ ಉಪಮುಖ್ಯಮಂತ್ರಿನ ಅಥವಾ ಪುಡಿ ರೌಡಿನ, ರಸ್ತೆಲಿರೋ ಪುಡಿ ರೌಡಿನ. ಇಂಥವು ಹಲವಾರು ಉದಾಹರಣೆಗಳು ನೋಡ್ಬಿಟ್ವಿ. DK ಶಿವಕುಮಾರ್ದು ಯಾರೋ ಸೆಲ್ಫಿ ಕ್ಲಿಕ್ ಮಾಡೋಕ್ಕೆ ಬಂದರೆ ಅವ್ನಿಗೆ ಮೊಬೈಲ್ ಕಿತ್ಬಿಟ್ಟು ಆಚೆ ಎಸ್ಬಿಟ್ಟು ಕಪಾಳ ಕೊಡಿಯೋದು. ಇನ್ಯಾರು ಹತ್ರ ಬಂದು ನಿಂತ್ಕೊಳ್ಳೋಕೆ ಹೋದ್ರೆ ಅವನಿಗೆ ಕಪಾಳಕ್ಕೆ ಬಡಿದು ಆಚೆ ಕಳಿಸೋದು. ಸಿದ್ದರಾಮಯ್ಯನವರು ಒಬ್ಬ DC ಕಾರ್ಯಕ್ರಮದಲ್ಲಿ ಬಂದು ಸ್ಟೇಜ್ ಮೇಲೆ ಕೂತಿದ್ದಾರೆ ಅಂತೇಳಿ ಆ DC ಬೈದ್ಬಿಟ್ಟು ಆಚೆ ಕಡೆ ಕಳಿಸ್ತಾರೆ, ಒಬ್ಬ DC. ಅದೇ ಮೊನ್ನೆ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನೀವು ವಿಧಾನಸೌಧದ ಮುಂದೆ ಮಾಡಿದ್ರಲ್ಲ, ಅದ್ರ ಮೇಲ್ಗಡೆ ಸ್ಟೇಜ್ ಮೇಲೆ ಕೂತಿದ್ದಾರು ನಿಮ್ಮ ಮೊಮ್ಮಗ ರೀ. ತಂದು ಕೂತ್ಕೊಂಡಿದ್ರಿ ನಿಮ್ಮ ಮೊಮ್ಮಗನ. ಯಾವ DC ನಿಮ್ಮ ಮೊಮ್ಮಗ? ನೀವು ಲೂಸ್ ಬಿಟ್ಟಿರೋದಕ್ಕೆ ಈ DK ಶಿವಕುಮಾರ್ ಕೂಡ ಆ ಥರ ರೌಡಿಸಮ್ಮಿಂದ ಮೆರಿತಾ ಇರ್ತಕ್ಕಂಥದ್ದು. ಏನೇನು ಕರ್ಮ ನೋಡ್ಬೇಕ್ರಿ ಇನ್ನು ನಾವು. ಇನ್ನೊಂದು ಕಡೆಗೆ ಆ ಶಿವರಾಜ್ಕುಮಾರ್ ಇದೇನೋ ಈ RCBದು ಈ ದುರಂತ ಆದಮೇಲೆ ಅದನ್ನ ಜನ ಮರ್ತು ಬಿಟ್ರು. ಆ ಮನುಷ್ಯನ ಮುಖ ನೋಡಿದ್ರೆ ಮೈಯೆಲ್ಲ ಉರಿದು ಬಿಡ್ತದೆ. ಯಾವ ಕಾರ್ಯಕ್ರಮ ರೀ? ಅವನ್ಯಾರೊಬ್ಬ ತಲೆಮರೆಸ್ಕೊಂಡು ಬಂದಿದ್ದಂತೆ ಕಮಲ್ ಹಾಸನ್ ಅಂತೇಳಿ ಅವನೊಬ್ಬ ಸ್ಕೌಂಡ್ರಲ್. ಕನ್ನಡದ ಬಗ್ಗೆ ಹೀನಾಯವಾಗಿ ಮಾತಾಡ್ತಾ ಇದ್ರೆ, ಕನ್ನಡ ತಮಿಳಿನಿಂದ ಹುಟ್ಟು ಅಂತ ಹೇಳಿದ್ರೆ ಕಿಸ್ಕೊಂಡು ಕೂತಿದ್ದಾನೆ ಕೆಳಗಡೆಗೆ ಶಿವರಾಜ್ಕುಮಾರ್. ನಾಚಿಕೆ ಆಗಲ್ವಾ? ಈಗ ಬಂದು ಜನ ಎಲ್ಲ ಮಗು ಉಯ್ಯಕ್ಕೆ ಶುರು ಮಾಡಿದ್ಮೇಲೆ ಬಂದು ನಾಟಕ ಆಡೋದು ನನಗೆ ಅರ್ಥ ಆಗಲಿಲ್ಲ ಅಂತೇಳಿ. ಯಾಕೆ? ತಲೆ ಒಳಗಡೆ ಸಗಣಿ ತುಂಬಿಕೊಂಡಿತ್ತ? ಏನೇನು ಈ ಮನುಷ್ಯಂದು ಡೈಲಾಗ್ಗಳು ಮುಂಚೆ ಹೊಡೆದಿರೋದು ನೋಡಬೇಕಿತ್ತು. ಕಮಲ್ ಹಾಸನ್ ಒಂದ್ಸರಿ ತಪ್ಕೊಂಡಿದ್ದಕ್ಕೆ 3 ದಿವಸ ಸ್ನಾನ ಮಾಡಿರ್ಲಿಲ್ವಂತೆ. ಕನ್ನಡದ ಯಾವ್ದು ಆಕ್ಟರ್ಗಳ ಬಗ್ಗೆ ಈ ಮಾತು ಹೇಳಕ್ಕೆ ಯೋಗ್ಯತೆ ಇಲ್ವಾ? ಹೇಳಬೇಕಿತ್ತು. ನಮ್ಮ ಅಪ್ಪನ ಒಂದ್ಸರಿ ತಪ್ಕೊಂಡೆ 1 ವಾರ ಸ್ನಾನ ಮಾಡಲಿಲ್ಲ ಅಂತೇಳಿ ಜನ ಖುಷಿ ಪಡೋರು ಕನ್ನಡದವರು. ಯಾಕೆಂದ್ರೆ ರಾಜ್ಕುಮಾರ್ ಒಪ್ಕೊಂಡು 1 ವಾರ ಸ್ನಾನ ಮಾಡಿಲ್ಲ ಅಂತ ಹೇಳಿ ಅವನ್ಯಾರೊಬ್ಬ 3rd ಕ್ಲಾಸ್ ಬಗ್ಗೆ ಮಾತಾಡೋದು ಈ ರೀತಿ. ಮತ್ತೆ ಈ ಶಿವರಾಜ್ಕುಮಾರ್ನ ನಾನು ಯಾಕೆ ಇವತ್ತು ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ, ನಾನು ಮುಂಚೆಯಿಂದನೂ ಅವ್ನು TV-ನಲ್ಲಿ ಏನೋ ಇಂಟರ್ವ್ಯೂ ಕೊಟ್ಟಿದ್ದೆ, ಅದನ್ನ ಕಾರ್ಯಕ್ರಮದಲ್ಲಿ ಬಂದಿದ್ದರೆ ನನ್ನ ಚಾನಲ್ ಚೇಂಜ್ ಮಾಡಿಬಿಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಬಾಯಿ ಬಿಟ್ಟರೆ ಬರೀ ಇಂಗ್ಲೀಷ್ ವರ್ಡ್ಗಳು, ನೆಟ್ಗೆ ಇಂಗ್ಲೀಷಿಗೂ ಬರಲ್ಲ. ಆದರೆ ಒಂದು ಕನ್ನಡ ಪದ 10 ಕನ್ನಡ ಪದ ಕಂಟಿನ್ಯೂಸ್ ಆಗಿ ಮಾತಾಡಿ ತೋರಿಸ್ಲಿ. ಒಂದೇ ಒಂದು ವಿಡಿಯೋ ತೋರಿಸ್ಬಿಡಿ ನೀವು ಶಿವರಾಜ್ಕುಮಾರ್ದು 10 ಕನ್ನಡ ಪದ ಕಂಟಿನ್ಯೂಸ್ ಆಗಿ ಮಾತಾಡೋಲ್ಲ ಮನುಷ್ಯ. ಬರುತ್ತೋ ಬಿಡುತ್ತೋ ಕಿತ್ತೋಗಿರೋ ಇಂಗ್ಲೀಷ್ನೇ ಮಾತಾಡೋದು. ಅದು ಯಾವುದಾದ್ರು ಕನ್ನಡದ ಸಮಾರಂಭ ಆಗಿರಲಿ ಅಥವಾ ಯಾವುದಾದ್ರು ಇಂಟರ್ವ್ಯೂ ಇರಲಿ, ಯಾವುದಾದ್ರೂ ಒಂದು ಬೈಟ್ ಕೊಡ್ತಾ ಇರಲಿ, ಯಾವುದಾದ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಇರಲಿ, ಬರೀ ಇಂಗ್ಲೀಷ್. ಎಲ್ಲಿಂದ ಬರಬೇಕ್ರಿ ಇವ್ರಿಗೆ ಕನ್ನಡದ ಮೇಲೆ ಪ್ರೀತಿ? ಹುಟ್ಟಿದ್ದೆಲ್ಲ ಚೆನ್ನೈಯಲ್ಲಿ, ಬೆಳೆದಿದ್ದು ಚೆನ್ನೈಯಲ್ಲಿ, ಇವತ್ತು ತಿಂತಿರೋದು ಮಾತ್ರ ಕನ್ನಡದವ್ರ ಅನ್ನ. ಅದು ಒಂದಷ್ಟಾದ್ರೂ ಪ್ರೀತಿ ಬಂದಿದೆಯಾ? ಜನ ರೊಚ್ಚಿಗೆದಲ್ಲಿರೋ ಜನ ಉಗ್ಯಕ್ಕೆ ಶುರು ಮಾಡಲಿಲ್ಲ ಅಂತೇಳಿದರೆ ಇವ್ರಿಗೇನು ಅನ್ನಿಸ್ತಾರೇ ಇರಲಿಲ್ಲ. ಕಮಲ್ ಹಾಸನ್ ಅಂದಿರೋದು ಇವತ್ತು ಮನಸ್ಸೊಳಗಡೆ ಏನು ರಿಗ್ರೆಟ್ ಇಲ್ಲವೇ ಇಲ್ಲ. ತಪ್ಪೇನಿದೆ ಅದರಲ್ಲಿ ಅಂತ ಅಂದ್ಬಿಡ್ತಾರೆ ಬೇಕಾದ್ರೆ ಇವರು. ಯಾವುದಾದ್ರೂ ಒಬ್ಬ ಕನ್ನಡಿಗ ಸ್ವಲ್ಪನಾದ್ರೂ ಸ್ವಾಭಿಮಾನ ಇದ್ದಿದ್ದರೆ ಮೇಲ್ಗಡೆ ಸ್ಟೇಜ್ ಮೇಲೆ ಹತ್ಯೆ ಕಮಲ್ ಹಾಸನಿಗೆ ಕಪಾಳ ಕೊಡ್ದಿರೋರು. ಅದು ಈ ಶಿವರಾಜ್ಕುಮಾರು ಕನ್ನಡದ ಅನ್ನ ತಿನ್ಕೊಂಡು ಇಲ್ಲಿ ಬದುಕಿ ಇಲ್ಲಿ ಬೆಳೆದು ಇವ್ರ ಯೋಗ್ಯತೆ ಇದೆಯೋ ಇಲ್ವೋ ಕನ್ನಡ ಜನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ. ಅಣ್ಣವ್ರ ಮಗ ಅನ್ನೋ ಒಂದು ಕಾರಣಕ್ಕೋಸ್ಕರ, ಆ ಪುಣ್ಯಾತ್ಮನ ಮಗ ಅನ್ನೋ ಕಾರಣಕ್ಕೋಸ್ಕರ ಇಡೀ ನಿಮ್ಮ ಕುಟುಂಬನ ತಲೆ ಮೇಲೆ ಇಟ್ಕೊಂಡು ಕುಣಿಸಿದ್ದಾರೆ. ಪುನೀತ್ ಅದೇ ಥರ ಬಾಳಿದ್ರು ರೀ, ಅಣ್ಣವ್ರ ಮಗನ ಥರನೇ ಬಾಳಿದ್ರು. ಆದರೆ ಆನೆ ಹೊಟ್ಟೆಲಿ ಅದೇನೋ ಹುಟ್ಟುತ್ತಂತಲ್ಲ. ನಾನು ಕೇವಲ ಈ ಇನ್ಸಿಡೆಂಟಲ್ಲಿ ಕಮಲ್ ಹಾಸನ್ ವಿಚಾರದಲ್ಲಿ ಇಟ್ಕೊಂಡು ಇವ್ ಕನ್ನಡ ದ್ರೋಹಿ ಅಂತ ಹೇಳ್ತಲ್ಲ ಶಿವರಾಜ್ಕುಮಾರ್ನ. ಯಾವುದಾದ್ರೂ ನಾನು ಇವತ್ತು ಹೇಳ್ತಾ ಇದ್ದೀನಿ ಬಂಧುಗಳೇ, ನಿಮಗೆಲ್ಲ ಒಂದು ಇಂಟರ್ವ್ಯೂ ತೆಗೆದುಕೊಂಡ್ಬಿಡಿ ಈ ಮನುಷ್ಯಂದು. ನೆಟ್ಟು ಕನ್ನಡ ಮಾತಾಡಿರೋದು. ನಿನಗೆ ಇಂಗ್ಲೀಷ್ ಅಷ್ಟೊಂದು ಪ್ರೀತಿ ಆದರೆ, ನಿನಗೆ ತಮಿಳು ಅಷ್ಟೊಂದು ಪ್ರೀತಿ ಆದರೆ ಹೋಗಿ ಅಲ್ಲೇ ಬಾಳ್ರಿ. ಅಲ್ಲಿ ಇಲ್ಲಿ ಹಾಕಿದ್ದೀರಾ ಕನ್ನಡ ಅವಮಾನ ಮಾಡೋದಕ್ಕೆ. ಅವರಪ್ಪ ಬದುಕಿದ್ದಾಗ ರೀ ಎಂತೆಂಥ ಇನ್ಸಿಡೆಂಟ್ಗಳು ನಡೆದಿದ್ದಾವೆ ಗೊತ್ತಾ ಕನ್ನಡದ ವಿಚಾರಕ್ಕೆ. ರಾಜ್ಕುಮಾರ್ ಅವ್ರದ್ದು ಒಂದ್ಸರಿ ಆಗ 70ರ ದಶಕ 80ರ ದಶಕದಲ್ಲಿ ಕರ್ನಾಟಕದ ಇದು ಬೆಂಗಳೂರಿನ ಪಾಪ್ಯುಲೇಷನ್ ಇದ್ದಿದೆ 40 ಲಕ್ಷ. ಆ 40 ಲಕ್ಷದಲ್ಲಿ 17 ಲಕ್ಷ ಜನ ತಮಿಳರೇ ಇದ್ದರು. ಅವರ ಅಬ್ಬರ ಭಾಳ ಜಾಸ್ತಿ ಆಗೋಗಿತ್ತು. ಅವರೆಲ್ಲರೂ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು ಬೆಂಗಳೂರು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಲಿ ಅಂತ ಹೇಳಿ.
ಯೂನಿಯನ್ ಟೆರಿಟರಿ ಆಗಲಿ ಅಂತೇಳಿ. ಆವಾಗ ಚೀಫ್ ಮಿನಿಸ್ಟರ್ ಆಗಿದ್ದರು, ತಮಿಳ್ನಾಡು ಚೀಫ್ ಮಿನಿಸ್ಟರ್ ಆಗಿದ್ದರು ಎಂ ಜಿ ರಾಮಚಂದ್ರನು. ಅವರು ಅದೇ ಹೇಳಿಬಿಟ್ರು, ನಮ್ಮ ತಮಿಳರು ಭಾಳ ಜಾಸ್ತಿ ಇದ್ದಾರೆ, ಅದು ಯೂನಿಯನ್ ಟೆರಿಟರಿ ಆಗಲಿ ಅಂತೇಳಿ. ರಾಜ್ಕುಮಾರ್ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಬೀದಿಗಿಳಿದು ಹೋರಾಟ ಮಾಡ್ತೀನಿ ಜನರ ಜೊತೆಗೆ ಅಂತ ಹೇಳಿ. ಯಾವಾಗ ರಾಜ್ಕುಮಾರ್ ಅಂತ ಒಬ್ಬ ಮೇರು ನಟ ಕನ್ನಡಕ್ಕೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಬೆಂಗಳೂರಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು, ಎಂ ಜಿ ರಾಮಚಂದ್ರನ್ಗೆ ಭಯ ಶುರು ಆಗ್ಬಿಡ್ತು, ತಮಿಳ್ನಾಡಿಗೆ ಭಯ ಶುರು ಮಾಡಿಬಿಡ್ತು. ಬೆಂಗಳೂರಲ್ಲಿ ತಮಿಳರು ಬದುಕೋಕ್ಕಾಗುತ್ತೋ ಇಲ್ವೋ ಅಂತೇಳಿ ಭಯ ಶುರುವಾಗ್ಬಿಡ್ತು. ಓಡಾಡಿ ಬಂದ್ಬಿಟ್ರು ಎಂ ಜಿ ರಾಮಚಂದ್ರ ಅಲ್ಲಿಂದ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಕರೆದು ರಾಜ್ಕುಮಾರನ್ನ ಪಕ್ಕ ಕೂರಿಸ್ಕೊಂಡು ಕ್ಷಮೆ ಯಾಚಿಸಿದ್ರಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಓಡಾಡಿ ಬಂದು ಒಬ್ಬ ನಟನಿಗೆ ಕ್ಷಮೆ ಕೇಳ್ತಕ್ಕಂಥದ್ದು ಇದು ಇತಿಹಾಸದಲ್ಲಿ ನಡೆದೇ ಇಲ್ಲ. ಕ್ಷಮೆ ಕೇಳಿದ್ರು ನಾವು ಅಂದ್ಕೊಂಡಿದ್ದು ತಪ್ಪಾಯಿತು, ನಾವು ಹೇಳಿದ್ದು ತಪ್ಪಾಯಿತು ಅಂದರು, ಇನ್ಯಾವತ್ತೂ ನಾನು ಆ ಥರ ಯೋಚನೆ ಮಾಡೋದಿಲ್ಲ ಅಂತ ಹೇಳಿದ್ರು. ರಾಜ್ಕುಮಾರನ್ನ ಅಪ್ಕೊಂಡು ಫೋಟೋ ಸೆಷನ್ ಮಾಡಿದ್ರು. ಇದು ರಾಜ್ಕುಮಾರ್ಗೆ ಇದ್ದಂಥ ತಾಕತ್ತು ಬೆಂಗಳೂರಿನ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ. ಆದರೆ ಈ ಹೇಳಿ ಆ ಕಮಲಾಸನ್ ಅಂತ ಒಬ್ಬ ದುಷ್ಟ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ಕಿಸ್ಕೊಂಡು ಕೂತಿದ್ದೆ, ನಾಚಿಕೆ ಆಗಲ್ವಾ? ಅದಾದ್ಮೇಲೆ 3 ದಿವಸಕ್ಕೆ ಸಬೂಬ್ ಕೊಡೋಕ್ಕಾಗ್ತಿಲ್ಲ. ಅದಾದ್ಮೇಲೆ 1-2 ದಿನ ಪತ್ತೇನೇ ಇಲ್ಲ ಪುಣ್ಯಾತ್ಮ. 3ನೇ ದಿನ ಜ್ಞಾನೋದಯ ಆಗಿದೆ, ನನಗೇನು ಅರ್ಥ ಆಗಿಲ್ಲ ಅಂತೇಳಿ. ಯಾಕೆ ಆಚೆಗೆ ಬಂದು ಕನ್ನಡಿಗರು ಹಿಡ್ಕೊಂಡು ತದಕ್ತಾರೆ ಅಂತನ? ಕನ್ನಡಿಗರು ಯೋಚನೆ ಮಾಡಬೇಕು, ಇಂಥವ್ರನ್ನೆಲ್ಲ ಇಟ್ಕೊಂಡು ಮೆರೆಸ್ಬೇಕಾ ಅಂತ. ಶಿವರಾಜ್ ಕುಮಾರ್ ಅಂತಹ ಎಡಬಿಡಂಗಿಗಳು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡಿಗರಿಗೆ ಕನ್ನಡವೇ ಸರ್ವಸ್ವ, ಕನ್ನಡದ ನೆಲವೇ ಸರ್ವಸ್ವ. ಹೌದು, ಎಲ್ಲರನ್ನು ಪ್ರೀತಿಯಿಂದ ನಾವು ಒಪ್ಕೊಂತೀವಿ, ಅದೇ ಅದು ಬಲಹೀನತೆ ಅಲ್ಲ. ನಮ್ಮ ಅಸ್ಮಿತೆಗೆ ಏನಾದ್ರು ಪೆಟ್ಟಾದರೆ ಅವ್ರು ಯಾರು ಅಂತ ಹೇಳಿ ಅವ್ರ ಮುಖಾಮುಖಿನೂ ನೋಡಲ್ಲ. ಕನ್ನಡದ ಅನ್ನ ತಿನ್ಕೊಂಡು, ನೀರು ಕುಡ್ಕೊಂಡು, ಗಾಳಿ ಕುಡ್ಕೊಂಡು ಇಲ್ಲಿ ಬದುಕ್ತಾ ಇದ್ದೀರಾ, ಕನ್ನಡಿಗರಾಗಿ ಬದುಕಿ. ಈ ತಿರ್ಪೆ ಚೌಕಿ ಬೇಡ, ಇಂಗ್ಲೀಷ್ ತಿರ್ಪೆ ಚೌಕಿ ಬೇಡ. ನಾನು ಮಾಧ್ಯಮದವ್ರಿಗೂ ಹೇಳ್ತೀನಿ, ಜನರುಗಳಿಗೂ ಹೇಳ್ತೀನಿ, ಇವನೇನಾದರೂ ಇನ್ನೊಂದು ಯಾವ್ದಾದ್ರು ಇಂಟರ್ವ್ಯೂನಲ್ಲಿ ಅಥವಾ ಪ್ರೆಸ್ ಮುಂದೆ ಇಂಗ್ಲೀಷ್ ಏನಾದರೂ ಬಡ್ಬಡ್ಸ್ಕೊಳ್ಬೋದ್ರೆ ಅಲ್ಲೇ ಮಗಕ್ಕೆ ಮಂಗಳಾರತಿ ಮಾಡಿ ಚೆನ್ನಾಗಿ. ಯೋಗ್ಯತೆಗೆ ಇಂಗ್ಲೀಷ್ ಬೇರೆ ಕೇಡು. ನಮಸ್ತೆ ಸ್ನೇಹಿತರೆ.